ಯುವರಾಜ್ ಮೆಹ್ತಾ ಮಾಡಿರುವಂತಹ ತಪ್ಪೇನು? ಈ ಸರ್ಕಾರವನ್ನ ವ್ಯವಸ್ಥೆಯನ್ನ ನಂಬಿದ್ದೇ ಆತನ ಅಪರಾಧನ? ಯಾವ ಕಾರಣಕ್ಕಾಗಿ ಆ ಅಮಾಯಕ ಇವತ್ತು ಜೀವವನ್ನ ಕಳ್ಕೊಳ್ಬೇಕಾಯ್ತು? ಒಂದು ಅಮೂಲ್ಯ ಜೀವ ಹೋಗಿದ್ದಕ್ಕೆ ಈ ಸರ್ಕಾರ, ಈ ವ್ಯವಸ್ಥೆ ಉತ್ತರ ಕೊಡೋದ್ ಬೇಡವಾ? ಇಡೀ ಆಡಳಿತಾನೇ ನೋಡ್ತಾ ಇರುವಾಗ ಒಬ್ಬ ಯುವಕ ನೀರಿನಲ್ಲಿ ಮುಳುಗಿ ಪ್ರಾಣವನ್ನ ಕಳ್ಕೊಂಡ್ರೆ ಈ ಸ್ಮಾರ್ಟ್ ಸಿಟಿ ಯಾರಿಗಾಗಿ? ಪೊಲೀಸರು, ಪುರಸಭೆ ಅಧಿಕಾರಿಗಳು, ವಿಪತ್ತು ತಂಡಗಳು ತಮ್ಮ ಎದುರೇ ಮುಳುಗೋದಂತ ಒಂದು ಜೀವವನ್ನು ಉಳಿಸೋದಿಕ್ ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ಜನರು ಯಾವುದಕ್ಕಾಗಿ ತೆರಿಗೆ ಕಟ್ಟಬೇಕು? ಸರ್ಕಾರ ನಡೆಸೋರಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗೋದು ಮತ್ತೆ ಫೋಟೋಗಳಲ್ಲಿ ಮಿಂಚೋದು ಒಬ್ಬ ಮನುಷ್ಯನ ಜೀವ ಉಳಿಸೋದಕ್ಕಿಂತ ಮುಖ್ಯವಾಗಿದೆಯಾ ಇವತ್ತು? ಯುವರಾಜ್ ಸಾವು ಬರೀ ಒಂದು ಆಘಾತನ ಅಥವಾ ಕಾಳಜಿ ವಹಿಸಿದ ಭ್ರಷ್ಟ ಅದಕ್ಷ ವ್ಯವಸ್ಥೆಯಿಂದಲೇ ನಡೆದಂತಹ ಕೊಲೆನ ಇದು? ಸರ್ಕಾರ ಅಮಾಯಕರ ಸಾವಿಗೆ ಮೂಕ ಪ್ರೇಕ್ಷಕನಂತಾದಾಗ ಅದು ಕೇವಲ ಆಡಳಿತಾತ್ಮಕ ವೈಫಲ್ಯನ ಅಥವಾ ಜನರ ಹೊಣೆಗಾರಿಕೆಯೂ ಕೂಡ ಇಲ್ಲ ಅಷ್ಟೇ ಇದೆಯಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.